வணக்கம். கதிர்மணி பார்வைகள் உங்களை வரவேற்கின்றது. இன்றைய தொகுப்புகளை வழங்குவது PF இன்பன். முக்கிய பார்வைகள். ஜனதாதள தலைவர்களில் ஒருவரான திரு கே ராஜேந்திரன் அவர்கள் அமைக்கப்பட்டு வரும் கார்மெண்ட்ஸ் தொழிற்பேட்டையில் களவு தகுந்த நடவடிக்கை எடுக்க கோரி திரு கே ராஜேந்திரன் வேண்டுகோள். ನಿನ್ನೆ ಬಂದು ಇವಾಗ ಎಲ್ಲ ಶೆಡ್ಗಳಲ್ಲಿ ಬಂದು ನಾವು ಎಲೆಕ್ಟ್ರಿಕಲ್ ವೈರ್ ಬಂದು ಮಿಷನರೀಸ್ಗೋಸ್ಕರ ಬಂದು ಕೊಟ್ಟಿದ್ವಿ. ಇವತ್ತು ಬೆಳಗ್ಗೆ ಬಂದು ಏನಾಗಿದೆ ಅಂದರೆ ಬಂದು ನಾವು ಕೆಲಸ ಶುರು ಮಾಡೋಕ್ಕೆ ಬಂದಿದ್ದರೆ ಒಂದು ಶೆಡ್ಡಲ್ಲಿನೂ ಬಂದು ವೈರ್ ಇಲ್ಲ, ಎಲ್ಲ ವೈರು ಬಂದು ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನಾವು ಬಂದು ಉದ್ದೇಶಪೂರ್ವಕವಾಗಿ ಬಂದು ಯಾರಾದರೂ ಮಾಡ್ತಾ ಇದ್ದಾರಾ, ಇಲ್ಲಿ ಕೆಲಸ ನಡಿಬಾರ್ದು, ಇಲ್ಲಿ ಯಾರಿಗೂ ಬಂದು ಕೆಲಸ ಇವರು ಕೊಡಿಸ್ಬಾರ್ದು, ಅಥವಾ ಇಲ್ಲಿ ಈ KG ಕ್ಷೇತ್ರ ಉದ್ಧಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏನಾದರೂ ಮಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಬಂದು ಇವಾಗ ಬಂದು ಕಳ್ತನ ಆಗಿದೆ. ಅದಕ್ಕೆ ಸೂಕ್ತ ಕ್ರಮ ಬಂದು ತಗೋಬೇಕಾಗಿದ್ದ ಜವಾಬ್ದಾರಿ ಬಂದು ಪೊಲೀಸ್ ಇಲಾಖೆಯಲ್ಲಿದೆ. ಯಾಕಂತ ಹೇಳಿದ್ರೆ ಬಂದು ಇಲ್ಲಿ ನಾವು ಕಾಂಟ್ರಾಕ್ಟರ್ಗೆ ನಾವು ಕೊಟ್ಟಿರೋದು ಜವಾಬ್ದಾರಿ. ಕಾಂಟ್ರಾಕ್ಟರ್ದ ಜವಾಬ್ದಾರಿ ಏನಂತ ಹೇಳಿದ್ರೆ, ಸಂಪೂರ್ಣವಾಗಿ ಬಂದು ಅವರು ವರ್ಕನ್ನು ಬಂದು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ನಮಗೆ ಬಂದು ಹ್ಯಾಂಡ್ ಓವರ್ ಮಾಡಬೇಕು. ಬಟ್ ಮಧ್ಯದಲ್ಲಿ ಬಂದು ಈ ರೀತಿ ಕಳ್ತನ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಬಂದು ಸೆಕ್ಯೂರಿಟಿನ ಇಟ್ಟಿಲ್ಲ. ಇದು ಒಂದು ತಪ್ಪು. ಇದು ಇಟ್ ಈಸ್ ನಾಟ್ ನಾವು ಅಕ್ಸೆಪ್ಟಬಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಪೊಲೀಸ್ನವ್ರು ಕೇಳಿದ್ರೂ ಅವ್ರು ಕೇಳೋದು ಒಂದೇ, ಇಮಿಡಿಯೇಟ್ಲಿ ಬಂದು ಸರ್ ನೀವು ಸೆಕ್ಯೂರಿಟಿ ಇಟ್ಟಿದ್ದೀರಾ, CCTV ಕ್ಯಾಮ್ರಾ ಇಟ್ಟಿದ್ದೀರಾ, ಇದೆಲ್ಲ ಬಂದು ಇಟ್ಟಿದ್ರೆ ಕಳ್ತನ ಆಗೋದಿಲ್ಲ. ಇದೆಲ್ಲ ಆದಮೇಲೆ ನಾವು ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ನಾನು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥವ್ರಿಗೆ, ಪೊಲೀಸ್ನವ್ರಿಗೆ ಬಂದು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಇಲ್ಲಿ ಸೆಕ್ಯೂರಿಟಿ ಇದೆಯೋ ಸೆಕ್ಯೂರಿಟಿ ಇಲ್ವೋ, ಕಳ್ತನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಉದ್ದೇಶಪೂರ್ವವಾಗಿ ಬಂದು ಯಾರೋ ಬಂದು ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಕಳ್ಳರೇ ಬಂದು ಇದನ್ನು ಮಾಡಬೇಕು. ಅದರಿಂದ ಬಂದು ಅವ್ರು ಯಾರಿದ್ದಾರೆ ಏನಂತ ಖಂಡಿತವಾಗಿ ಬಂದು ಪೊಲೀಸ್ನವ್ರಿಗೆ ಬಂದು ಗುಪ್ತಚರ ಇಲಾಖೆ ಮುಖಾಂತರ ಅವ್ರಿಗೆ ಮಾಹಿತಿ ಇರುತ್ತೆ. ಯಾರೆಲ್ಲ ಬಂದು ಇಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೆಲ್ಲ ಬಂದು ಕರೆದು ವಿಚಾರಣೆ ಮಾಡಿದ್ರೆ ಯಾರು ಇದು ಮಾಡ್ತಾ ಇದ್ದಾರೆ ಅಂತ ಮುಂದಕ್ಕೆ ಈ ರೀತಿ ಒಂದು ಪರಿಸ್ಥಿತಿ ಬರೋದಿಲ್ಲ. ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಇದನ್ನು ಕೆಲಸ ಮುಗಿದ ನಂತರ ನಮ್ಮ ಯುವಕರಿಗೆ ಬಂದು ಇಲ್ಲಿ ಕೆಲಸ ಕೊಡಬೇಕು. ಅದು ಮುಗಿಯೋಕ್ಕೆ ಮುಂಚೆನೇ ಬಂದು ಈ ರೀತಿ ಮಾಡ್ತಾ ಇದ್ರೆ ನಾವು ಏನು ಇಲ್ಲಿ ಸಮಾಜ ಸೇವೆ ಹೆಂಗೆ ಮಾಡೋಕ್ಕಾಗತ್ತೆ? ನಾವು ಸರ್ಕಾರದಿಂದ ಬಂದು ಸಾಲ ತೊಗೊಂಡಿದ್ದೀವಿ, ಬ್ಯಾಂಕಿಂದ ತೊಗೊಂಡಿದ್ದೀವಿ, ಫ್ರೆಂಡ್ಸಿಂದ ಸಾಲ ತೊಗೊಂಡು ಇದನ್ನು ಬಂದು ಕಾಂಟ್ರಾಕ್ಟರ್ಗೆ ಕೊಟ್ಟು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಇದನ್ನು ಬಂದು ನಿಲ್ಲಿಸಬೇಕು. ಇಂಥ ಒಂದು ಪರಿಸ್ಥಿತಿ ಬಂದು ಮುಂದಕ್ಕೆ ಬರಬಾರದು ಅಂತ ಹೇಳಿದ್ರೆ ಪೊಲೀಸ್ ಬಂದು ಇಮಿಡಿಯೇಟ್ಲಿ ಬಂದು ನೆಸೆಸರಿ ಆ್ಯಕ್ಷನ್ನ ಬಂದು ತೊಗೋಬೇಕಂತ ನಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಕಾಂಟ್ರಾಕ್ಟರ್ ವತಿಯಿಂದ ಪೊಲೀಸ್ ಸ್ಟೇಷನಲ್ಲಿ ಕೂಡ ಬಂದು ಕಂಪ್ಲೇಂಟು ಸಹ ಕೊಟ್ಟಿದ್ದಾರೆ. ಪೊಲೀಸ್ನವರು ಕೆಲವರು ಬಂದು ಇಲ್ಲಿ ಮಾಜರು ಮಾಡಿಕೊಂಡು ಹೋಗಿದ್ದಾರೆ. ಸರ್, ಟೋಟಲ್ ಎಷ್ಟು ಶೆಡ್ಗಳು ಇದೆ? ಎಷ್ಟು ಶೆಡ್ಗಳಲ್ಲಿ ಇವರು ಕಳ್ತನ ಮಾಡಿರೋದು? 15 ವರ್ತ್ ಎಷ್ಟಿದೆ? ಟೋಟಲಿ ಬಂದು 15 ಶೆಡ್ ಇದೆ. 15 ಶೆಡ್ಡಲ್ಲಿ 4 ಶೆಡ್ ಮಾತ್ರ ಬಂದು ನಾವು ಲಾಕ್ ಅಂಡ್ ಕೀ ಇಟ್ಟಿದ್ದೀವಿ. ಅದರಲ್ಲಿ ಬಂದು ಎಲ್ಲ ವಿಂಡೋಸು ಬಂದು ಹಾಕಿದ್ದಾರೆ. ಮಿಕ್ಕಿದ್ದ 11 ಶೆಡ್ಗಳಲ್ಲಿ ಬಂದು ವಿಂಡೋಸ್ ಇಲ್ಲ. ಆಮೇಲೆ ಶಟ್ರ್ ಹಾಕಿದ್ದಾರೆ, ಶಟ್ರಿಗೆ ಬಂದು ಲಾಕ್ ಇಲ್ಲ. ಸೊ ಇಂಥ ಪರಿಸ್ಥಿತಿನಲ್ಲಿ ಒಳಗಡೆ ಇರತಕ್ಕಂಥ ವೈರ್ಸ್ ಬಂದು 11 ಶೆಡ್ನಲ್ಲಿ ಮಾತ್ರ ಬಂದು ಕಳ್ತನ ಆಗಿದೆ. ಈ ಒಟ್ಟು ಬಂದು ಇದು ವರ್ತ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸುಮಾರು ಬಂದು 1 ರಿಂದ 1.5 ಲಕ್ಷ ಇರ್ಬೋದು.